ಅನಾಮಿಕ ದೂರುದಾರ ಮೊದಲು ತೋರಿಸಿದ 13 ಸ್ಪಾಟ್ಗಳ ಪೈಕಿ 11ನೇ ಸ್ಪಾಟ್ನಲ್ಲಿ ಇವತ್ತು ಉತ್ಖನನ ಕಾರ್ಯ ಆಗಬೇಕಾಗಿತ್ತು. ಆದರೆ ಅನಾಮಿಕ ದೂರುದಾರ ಇವತ್ತು 11ನೇ ಸ್ಪಾಟ್ನ ಬದಲಾಗಿ ಬಂಗ್ಲಾ ಗುಡ್ಡದ ಕಡೆಗೆ ಬೆಟ್ಟು ಮಾಡಿ ತೋರಿಸಿದ. ಈ ಹಿನ್ನೆಲೆಯಲ್ಲಿ ಎಸ್ಐಟಿ ಅಧಿಕಾರಿಗಳು ಅಲ್ಲಿ ಉತ್ಖನನ ಕಾರ್ಯವನ್ನ ಆರಂಭ ಮಾಡಿದ್ರು. ಇದೀಗ ಏನಾಯ್ತು ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಬಂಗ್ಲಾ ಗುಡ್ಡದಲ್ಲಿ ಅಸ್ಥಿ ಪಂಜರದ ಹಲವು ಭಾಗಗಳು ಇದೀಗ ಪತ್ತೆಯಾಗಿದೆ ಅನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ಅನಾಮಿಕ ತೋರಿಸಿದ ಜಾಗದಲ್ಲೇ ಅಸ್ಥಿ ಪಂಜರ ಪತ್ತೆಯಾಗಿದೆ. ಅದೇ ಕಾರಣಕ್ಕಾಗಿ ಆಲ್ಮೋಸ್ಟ್ 11 ಗಂಟೆಯಿಂದಲೂ ಕೂಡ ಎಸ್ಐಟಿ ಅಧಿಕಾರಿಗಳು ಆತ ತೋರಿಸಿದ ಜಾಗದಲ್ಲಿ ಉತ್ಖನನ ಕಾರ್ಯವನ್ನ ಆರಂಭ ಮಾಡಿದ್ರು. ನಾರ್ಮಲ್ ಆಗಿ ಉತ್ಖನನ ಕಾರ್ಯ ಮಾಡುವಂತಹ ಸಂದರ್ಭದಲ್ಲಿ ನಾವು ಕಳೆದ 5 ದಿನಗಳಿಂದ ಏನು ಗಮನಿಸಿದ್ವಿ, ಇವತ್ತಿನ ಉತ್ಖನನ ಕಾರ್ಯದಲ್ಲೂ ಕೂಡ ಒಂದಷ್ಟು ರೀತಿಯ ಬದಲಾವಣೆ ಇತ್ತು. ಏನು ಅಂತ ಹೇಳಿದ್ರೆ, ಪ್ರತಿದಿನ ಉತ್ಖನನ ಕಾರ್ಯದ ಸಂದರ್ಭದಲ್ಲಿ ಒಂದಷ್ಟು ಊಟಕ್ಕೆ ಕೂಡ ಅಧಿಕಾರಿಗಳು ವಿರಾಮವನ್ನ ಕೊಡ್ತಾ ಇದ್ರು. ಊಟಕ್ಕೆ ಬ್ರೇಕ್ ಕೊಟ್ಟು ಆ ನಂತರ ಉತ್ಖನನ ಕಾರ್ಯವನ್ನ ಕಂಟಿನ್ಯೂ ಮಾಡ್ತಾ ಇದ್ರು. ಆದ್ರೆ ಇವತ್ತು 11ನೇ ಪಾಯಿಂಟ್ ಏನು ಅನಾಮಿಕ ತೋರಿಸಿದ, ಆ ಪಾಯಿಂಟ್ ನಲ್ಲಿ ಇವತ್ತು ಉತ್ಖನನ ಮಾಡುವ ಸಂದರ್ಭದಲ್ಲಿ ಊಟಕ್ಕೂ ಕೂಡ ಬ್ರೇಕ್ ಕೊಟ್ಟಿರಲಿಲ್ಲ. ಅಷ್ಟು ಮಾತ್ರ ಅಲ್ಲ, ಆ ಒಂದು ಸಂದರ್ಭದಲ್ಲಿ ಒಂದಷ್ಟು ಅನುಮಾನಗಳು ಬಂತು, ಇಲ್ಲಿ ಅಸ್ಥಿಪಂಜರ ಇದೆಯಾ, ಮೂಳೆಗಳು ಸಿಕ್ಕಿದೆಯಾ ಅಂತ ಹೇಳಿ. ಅದೇ ಸಂದರ್ಭದಲ್ಲೇ 3 ಉಪ್ಪಿನ ಮೂಟೆಗಳನ್ನ ಕೂಡ ಸಿಬ್ಬಂದಿ ತೆಗೆದುಕೊಂಡು ಹೋಗ್ತಾರೆ. ಇದೀಗ ಬಂದಿರುವ ಮಾಹಿತಿಯ ಪ್ರಕಾರ ಆ ಭಾಗದಲ್ಲೇ ಅಸ್ಥಿ ಪಂಜರಗಳು ಸಿಕ್ಕಿದೆ. ಅಸ್ಥಿ ಪಂಜರಗಳಿಗಾಗಿ ಮುಂದುವರಿದ ಶೋಧ ಕಾರ್ಯವನ್ನ ಮಾಡಲಾಗ್ತಾ ಇದೆ. ಈಗ ಅನಾಮಿಕ ಮೊದಲ ಬಾರಿಗೆ ಹೇಳಿರೋದು 13 ಪಾಯಿಂಟ್ಗಳನ್ನ, ಆದ್ರೆ ಇದೀಗ ಮತ್ತೆ ಅದಕ್ಕೆ 17 ಪಾಯಿಂಟ್ಗಳನ್ನ ಆತ ಸೇರಿಸಿದ್ದಾನೆ. ಇನ್ನು 17 ಪಾಯಿಂಟ್ಗಳಲ್ಲಿ ಈಗ ಇದೆ ಶವಗಳು ಸಿಗುತ್ತೆ ಅಥವಾ ತಲೆಬುರುಡೆನೋ ಅಥವಾ ಮೂಳೆಗಳು ಅಸ್ಥಿಪಂಜರ ಸಿಗುತ್ತೆ ಅಂತ ಹೇಳಿದಾನೆ. ಹಾಗಾಗಿ ಆ 30 ಸ್ಥಳಗಳಲ್ಲೂ ಕೂಡ ಉತ್ಖನನ ಕಾರ್ಯ ನಡೆಯುತ್ತಾ. ಈಗಾಗಲೇ ಸ್ಥಳದಲ್ಲಿ ಆತ ತೋರಿಸಿರುವ 11ನೇ ಪಾಯಿಂಟ್ ನಲ್ಲಿ ಅಸ್ಥಿಗಳು ಸಿಕ್ಕಿದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಹಾಗಾದ್ರೆ ಈತ ಇಲ್ಲಿವರೆಗೂ ಹೇಳಿದ್ದು 13 ಪಾಯಿಂಟ್ಗಳು, ಆದ್ರೆ ಇದೀಗ 13 ಪಾಯಿಂಟ್ ಅಲ್ಲ, ಅದರ ಬದಲಾಗಿ 30 ಅಂತ ಹೇಳಿ. ಹಾಗಾದ್ರೆ ಈ 30 ನಂಬರಿನ ರಹಸ್ಯ ಏನು, ಅನಾಮಿಕ ಹೇಳ್ತಾ ಇರುವಂತದ್ದು ಏನು ಅನ್ನುವ ಡೀಟೇಲ್ಸ್ ಅನ್ನ ನಾವು ನಿಮಗೆ ಕೊಡ್ತಾ ಹೋಗ್ತೀವಿ. ಇಲ್ಲಿವರೆಗೂ ಅನಾಮಿಕ ಹೇಳಿದ್ದು 13 ಪಾಯಿಂಟ್ಗಳನ್ನ ಗುರುತು ಮಾಡಿದ್ದ. ಆ 13 ಪಾಯಿಂಟ್ಗಳಲ್ಲಿ ಉತ್ಖನನ ಕಾರ್ಯ ನಡೀತಾ ಇದೆ. ಅಂತಹ ಸಂದರ್ಭದಲ್ಲಿ ಇದೀಗ ಅನಾಮಿಕ 13 ಅಲ್ಲ 30 ಪಾಯಿಂಟ್ಗಳನ್ನ ಆತ ಗುರುತಿಸಿದ್ದಾನೆ, ಅಲ್ಲಿ ಶವಗಳು ಇದೆ ಅಂತ ಹೇಳ್ತಾ ಇದ್ದಾನೆ. ಸೊ ಇದೀಗ 13 ಪಾಯಿಂಟ್ಗಳಲ್ಲಿ ಉತ್ಖನನ ಕಾರ್ಯ ನಡೀತಾ ಇರುವಂತಹ ಸಂದರ್ಭದಲ್ಲಿ 11ನೇ ಪಾಯಿಂಟ್ ನಲ್ಲಿ ಇದೀಗ ಅಸ್ಥಿಪಂಜರಗಳು ಸಿಕ್ಕಿದೆ. ಇನ್ನು ಉಳಿದಂತಹ ಪಾಯಿಂಟ್ಗಳಲ್ಲೂ ಕೂಡ ಕಳೆಬರ ಸಿಗದಿದ್ರೆ ಮುಂದೇನು ಅನ್ನುವಂತಹ ಪ್ರಶ್ನೆ ಬಂದಂತಹ ಸಂದರ್ಭದಲ್ಲಿ ಒಂದು ರೀತಿಯಾದಂತಹ ಈ ವಿಚಾರಗಳಲ್ಲಿ ಗೊಂದಲ ಕೂಡ ಮೊನ್ನೆಯಿಂದಲೂ ಕಾಣಿಸ್ತಾ ಇತ್ತು. ಕಾರಣ 10 ಪಾಯಿಂಟ್ಗಳಲ್ಲಿ ಆತ ಹೇಳಿದಂತಹ ಪಾಯಿಂಟ್ಗಳಲ್ಲಿ ಕೇವಲ 6ನೇ ಪಾಯಿಂಟ್ ನಲ್ಲಿ ಮಾತ್ರ ಮೂಳೆಗಳು ಸಿಕ್ಕಿರೋದು, ತಲೆಬುರುಡೆಯ ಚೂರು ಸಿಕ್ಕಿತ್ತು. ಹಾಗಾದ್ರೆ ಇನ್ನುಳಿದ ಪಾಯಿಂಟ್ಗಳಲ್ಲಿ ಇದೆಯಾ ಇಲ್ವಾ, ಸಿಗುತ್ತಾ ಇಲ್ವಾ, ಹೀಗೆ ಒಂದಷ್ಟು ಪ್ರಶ್ನೆಗಳು ಕೂಡ ಇತ್ತು. ದೂರುದಾರನನ್ನ ಎಸ್ಐಟಿ ಕಸ್ಟಡಿಗೆ ಪಡೆಯೋದು ಕೂಡ ಅನುಮಾನ ಅಂತಾನೆ ಹೇಳಲಾಗ್ತಾ ಇತ್ತು. ಕಾರಣ ಈ ವಿಚಾರದಲ್ಲಿ ಸಾಕ್ಷ್ಯ ತನಿಖೆ ಆಗ್ತಾ ಇದೆ. ಆತನ ವಿಚಾರಣೆಯನ್ನು ಕೂಡ ಎಸ್ಐಟಿ ಅಧಿಕಾರಿಗಳು ಮಾಡ್ತಾ ಇದ್ರು. ಇಂತಹ ಸಂದರ್ಭದಲ್ಲೇ ಈ ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್ ಅನ್ನ ಇದೀಗ ಅನಾಮಿಕ ದೂರುದಾರ ಕೊಟ್ಟಿರೋದು. ಆತ ಹೇಳಿರೋದು 13 ಅಲ್ಲ, ಇನ್ನೂ ಕೂಡ 17 ಪಾಯಿಂಟ್ಗಳನ್ನ ಆತ ಗುರುತಿಸಿದ್ದಾನೆ. ಒಟ್ಟಾರೆಯಾಗಿ ಈಗ ಆತ ಗುರುತಿಸಿರುವಂತಹ ಪಾಯಿಂಟ್ಗಳ ಸಂಖ್ಯೆ 30ಕ್ಕೆ ಏರಿಕೆಯಾಗಿದೆ. ಉತ್ಖನನ ಪ್ರಕ್ರಿಯೆಯ ಭಾಗ 2ಅನ್ನ ಮುಂದುವರಿಸುವಂತಹ ಸಾಧ್ಯತೆಗಳು ಕೂಡ ಇದೆ. ಕಾರಣ ಈ ಪ್ರಕರಣದಲ್ಲಿ ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ತನಿಖೆ ಆಗಬೇಕು, ಇದ್ದಂತಹ ಎಲ್ಲಾ ಗೊಂದಲಗಳು ನಿವಾರಣೆ ಆಗಬೇಕು ಅನ್ನೋದೇ, ಸಾರ್ವಜನಿಕರಿಗೆ ಇರುವಂತಹ ಅನುಮಾನಗಳು ಗೊಂದಲ ಆಗಬೇಕು ಅನ್ನುವ ಕಾರಣಕ್ಕಾಗಿ ಎಸ್ಐಟಿಯನ್ನ ನೇಮಕ ಮಾಡಿರುವಂತದ್ದು, ರಚನೆ ಮಾಡಿರುವಂತದ್ದು. ಇಂತಹ ಸಂದರ್ಭದಲ್ಲಿ ಆತ ಎಲ್ಲಿ ಹೇಳ್ತಾನೆ ಅಲ್ಲೆಲ್ಲ ಉತ್ಖನನ ಕಾರ್ಯವನ್ನ ನಡೆಸಲಾಗ್ತಾ ಇದೆ. ಇದೀಗ ಆತ ಮತ್ತೆ ಆಡ್ ಮಾಡಿದಾನೆ 17 ಪಾಯಿಂಟ್ಗಳನ್ನ. ಸೊ 30 ಪಾಯಿಂಟ್ಗಳನ್ನ ಗುರುತಿಸೋದಾಗಿ ಇದೀಗ ದೂರುದಾರ ಹೇಳಿದ್ದಾನೆ. ಆ 30 ಪಾಯಿಂಟ್ಗಳಲ್ಲೂ ಕೂಡ ಉತ್ಖನನ ಕಾರ್ಯ ನಡೆಯುತ್ತಾ ಅನ್ನುವಂತಹ ವಿಚಾರವನ್ನ ಕೂಡ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಮೊದಲ ಹಂತದಲ್ಲಿ 13 ಸ್ಪಾಟ್ಗಳನ್ನ ಅನಾಮಿಕ ಗುರುತಿಸಿದ್ದಾನೆ. ಆಸ್ ಯೂಶುವಲ್ ನಿಮ್ಗೆಲ್ಲರಿಗೂ ಗೊತ್ತಿದ್ದಾಗೆ ಇವತ್ತು 11ನೇ ಸ್ಪಾಟ್ ನಲ್ಲಿ ಈಗಾಗಲೇ ಉತ್ಖನನ ಕಾರ್ಯ ನಡೀತಾ ಇದೆ. ಅಲ್ಲಿ ಅಸ್ಥಿಪಂಜರಗಳು, ಮೂಳೆಗಳು ಸಿಕ್ಕಿದೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗ್ತಾ ಇರುವ ಸಂದರ್ಭದಲ್ಲೇ ಇದೀಗ ಆತ ಮತ್ತೆ 17 ಪಾಯಿಂಟ್ಗಳನ್ನ ನಾನು ಗುರುತಿಸ್ತೀನಿ, ಅಲ್ಲಿ ಶವಗಳು ಇದೆ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ದಾನೆ. ಸೊ 2ನೇ ಹಂತದಲ್ಲಿ ಇನ್ನುಳಿದ 17 ಸ್ಪಾಟ್ಗಳ ಮಾರ್ಕಿಂಗ್ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಆತನ ವಿಚಾರಣೆ ಆಗುತ್ತೆ, ಆತನನ್ನ ಕರ್ಕೊಂಡು ಹೋಗಲಾಗುತ್ತೆ, ಅಲ್ಲಿ ಸ್ಥಳ ಮಹಜರು ಆಗುತ್ತೆ.
ಜೊತೆಗೆ ಆತ ಹೇಳುವಂತಹ ಆ 17 ಉಳಿದ ಸ್ಪಾಟ್ಗಳು ಏನಿದೆ, ಮತ್ತೆ ಆತ ಆಡ್ ಮಾಡಿರುವಂತಹ 17 ಸ್ಪಾಟ್ಗಳು, ಆ 17 ಸ್ಪಾಟ್ಗಳಲ್ಲೇ ಆ ಒಂದು ಪ್ರದೇಶಗಳನ್ನ ಈಗ 13 ಸ್ಪಾಟ್ಗಳನ್ನ ಯಾವ ರೀತಿಯಾಗಿ ಮಾರ್ಕಿಂಗ್ ಮಾಡಲಾಗಿದೆ, ಅಲ್ಲಿ ಭದ್ರತೆಯನ್ನ ನೀಡಲಾಗಿದೆ. ಅದೇ ರೀತಿಯಾದಂತಹ ಪ್ರಕ್ರಿಯೆ 2ನೇ ಹಂತದಲ್ಲೂ ಕೂಡ ನಡೆಯುವಂತಹ ಸಾಧ್ಯತೆಗಳನ್ನ ನಾವಿಲ್ಲಿ ಗಮನಿಸಬಹುದು. ಒಟ್ಟು 30 ಸ್ಥಳಗಳಲ್ಲೂ ಕೂಡ SIT ಮಹಜರು ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಈಗಾಗಲೇ ಆತ ಹೇಳಿದಂತಹ 13 ಸ್ಥಳಗಳಲ್ಲೂ ಕೂಡ ಮಹಜರುಗಳನ್ನ ಅಲ್ಲಿ ಮಾಡಲಾಗ್ತಾ ಇರುವಂಥದ್ದು. ಅಲ್ಲಿ ಸಿಕ್ಕಂತಹ ಒಂದು ಮೂಳೆಗಳ ವಿಚಾರ ಆಗಿರ್ಬೋದು, ಅಲ್ಲಿ ಏನೇನು ಆಯಿತು ಅನ್ನೋದರ ಕಂಪ್ಲೀಟ್ ಆದಂತಹ ತನಿಖೆಯನ್ನ ಈಗಾಗಲೇ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಈಗಾಗಲೇ ಇಲ್ಲಿವರೆಗೂ ಈ ಒಂದು ಪ್ರಕ್ರಿಯೆ ನಡೀತಾ ಇದೆ. ಇದೀಗ ಆತ 30 ಸ್ಥಳಗಳನ್ನ ಕೂಡ ನಾನು ಗುರುತಿಸ್ತೀನಿ ಅಂತ ಹೇಳಿದಾನೆ. ಆ ಪ್ರಕ್ರಿಯೆ ಕೂಡ ಮುಂದುವರಿಬಹುದು. ಹಾಗಾದ್ರೆ ಇದು SITಗೆ ಅಗ್ನಿ ಪರೀಕ್ಷೆಗೆ ಕಾರಣ ಆಗುತ್ತಾ? ವಾಟ್ ನೆಕ್ಸ್ಟ್? SIT ಏನ್ ಮಾಡುತ್ತೆ, ಅಧಿಕಾರಿಗಳು ಮುಂದೆ ಯಾವ ಪ್ರಕ್ರಿಯೆಯನ್ನ ಮಾಡ್ತಾರೆ ಅನ್ನೋದು ಕೂಡ ಅಷ್ಟೇ ಕುತೂಹಲಕ್ಕೆ ಕಾರಣ ಆಗಿದೆ. ಹಾಗಾದ್ರೆ SITಗೆ ಇದು ಯಾಕೆ ಅಗ್ನಿ ಪರೀಕ್ಷೆ? ಇಲ್ಲಿರುವಂತಹ ಚಾಲೆಂಜಸ್ ಏನೇನು, ಯಾವ ರೀತಿಯ ಪ್ರಕ್ರಿಯೆಗಳು ಮುಂದಿನ ದಿನಗಳಲ್ಲಿ ನಡೆಯುತ್ತೆ ಅನ್ನೋದನ್ನ ನಾವು ನೋಡ್ತಾ ಹೋಗೋದಾದ್ರೆ, SIT ಅಧಿಕಾರಿಗಳಿಗೆ ಒಂದು ರೀತಿಯಾದಂತಹ ದೊಡ್ಡ ಅಗ್ನಿ ಪರೀಕ್ಷೆ ಅಂತಾನೆ ನಾವಿಲ್ಲಿ ಹೇಳಬೇಕಾಗತ್ತೆ. ಕಾರಣ ಈಗಾಗಲೇ 11 ಪಾಯಿಂಟ್ವರೆಗೂ ಒಂದು ರೀತಿಯಲ್ಲಿ ಒಂದು ಸ್ಥಳದಲ್ಲಿ ಮಾತ್ರ ಸಿಕ್ಕಿತ್ತು ಮೂಳೆಗಳು, ಆ ನಂತರ ಯಾವುದೂ ಸಿಕ್ಕಿರಲಿಲ್ಲ. ಅವರನ್ನು ಒಂದಷ್ಟು ರೀತಿಯಾದಂತಹ ಗೊಂದಲಕ್ಕೀಡು ಮಾಡುವಂತಹ ಸಾಧ್ಯತೆಗಳು ಕೂಡ ಆಯಿತು. ಪಾಯಿಂಟ್ ನಂಬರ್ 11ರ ಸ್ಥಳವನ್ನ ಇದೀಗ ಆತ ದಿಢೀರ್ ಅಂತ ಹೇಳಿ ಬದಲಾಯಿಸಿದ್ದಾನೆ. ಆತ ಏನ್ ಹೇಳ್ತಾನೋ ಅದೇ ರೀತಿಯಾಗಿ SIT ಅಧಿಕಾರಿಗಳು ತನಿಖೆ ಮಾಡ್ತಿದ್ದಾರೆ, ಉತ್ಖನನ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಆತ ಇವತ್ತು ಸ್ಥಳ ಏನು ಮೊದಲು ಹೇಳಿದ ಆ ಪಾಯಿಂಟ್ ಅನ್ನ ಬಿಟ್ಟು ಬಂಗ್ಲಾ ಗುಡ್ಡಕ್ಕೆ ಹೋಗಿದ್ದಾನೆ, ಆ ಭಾಗದಲ್ಲಿ ಉತ್ಖನನ ಕಾರ್ಯ ಮಾಡಬೇಕು ಅಂತ ಕೇಳ್ಕೊಂಡ. ಅದಕ್ಕೂ ಕೂಡ ಒಪ್ಪಿಗೆಯನ್ನ ಕೊಟ್ಟರು AC ಸ್ಟೆಲ್ಲಾ ವರ್ಗೀಸ್ ಅವರು. ಅಲ್ಲಿ ಉತ್ಖನನ ಕಾರ್ಯವನ್ನ ಮಾಡಲಾಗ್ತಾ ಇದೆ. ದೂರುದಾರ ತೋರಿಸಿದ ಎಲ್ಲಾ ಜಾಗಗಳಲ್ಲೂ ಕೂಡ ಅಗೆಯಬೇಕಾಗತ್ತೆ. ಯಾಕಂದ್ರೆ ಎಲ್ಲೂ ಕೂಡ ಇಲ್ಲಿ ಅನುಮಾನ ಬರಬಾರ್ದು. ಒಂದು ಸಲ ಇದರ ಸತ್ಯಾಸತ್ಯತೆ ಹೊರ ಬರಬೇಕು. ಜೊತೆಗೆ ಮೊನ್ನೆ ಕೂಡ ಅನಾಮಿಕ್ ಒಂದಷ್ಟು ದೂರನ್ನ ಕೊಟ್ಟ, ಆತನ ಪರ ವಕೀಲರುಗಳು ಅಲ್ಲಿ ಇಮೇಲ್ ಮಾಡಿದ್ದನ್ನು ಕೂಡ ನಾವು ಗಮನಿಸಬಹುದು. ಅದು ಪೊಲೀಸ್ ಇನ್ಸ್ಪೆಕ್ಟರ್ ಮಂಜುನಾಥ್ ಗೌಡ ಅವರ ವಿರುದ್ಧವಾಗಿ. ಇದೇ ರೀತಿಯಲ್ಲೇ ಇದೀಗ ಆತ ಹೇಳಿದಂತಹ ಎಲ್ಲಾ ಸ್ಥಳಗಳಲ್ಲೂ ಕೂಡ ಅಗಿಬೇಕಾದಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗುತ್ತೆ. 10 ಗುಂಡಿ ಅಗೆದ್ರು ಇಲ್ಲಿವರೆಗೂ ಸಿಕ್ಕಿದ್ದು ಕೇವಲ 1ರಲ್ಲಿ ಮಾತ್ರ. ಸೊ ಆ ರೀತಿಯಾಗಿ 1ರಲ್ಲಿ ಸಿಕ್ಕಿರೋದು ಕೂಡ ಈಗ ಅನುಮಾನಕ್ಕೆ ಕಾರಣ ಆಗಿತ್ತು. ಕಳೆಬರ ಇರೋದ್ರಿಂದ SITಯ ಆತ್ಮವಿಶ್ವಾಸಕ್ಕೂ ಕೂಡ ಹಿನ್ನಡೆ ಆಗುವಂತಹ ಚಾನ್ಸಸ್ ಇದ್ದಿದ್ದನ್ನು ಕೂಡ ನಾವು ಗಮನಿಸಬಹುದು. ಸತ್ಯ ಹೇಳ್ತಾನ, ಸುಳ್ಳು ಹೇಳ್ತಾನ, ಯಾರಾದ್ರೂ ಈತನಿಗೆ ಹೇಳಿಸಿಕೊಡ್ತಾ ಇದ್ದಾರಾ, ಅಥವಾ ನಿಜವಾಗ್ಲೂ ಈತ ಆ ಒಂದು ಸತ್ಯವನ್ನ ನೋಡಿದಾನ, ಹೀಗೆ ಸಾಕಷ್ಟು ಪ್ರಶ್ನೆಗಳಿದೆ. ಆದ್ರೆ ಆತ ಅದೇ ಆತ್ಮವಿಶ್ವಾಸದಿಂದ ಎಲ್ಲಾ ರೀತಿಯಲ್ಲೂ ಕೂಡ ಅಲ್ಲಿ ಈ ತರ ಇದೆ ಇಲ್ಲ ಅನ್ನುವಂತಹ ವಿಚಾರವನ್ನ ಹೇಳ್ತಾ ಇದ್ದಾನೆ. ಜೊತೆಗೆ 10ರಿಂದ 12 ವರ್ಷಗಳಾಗಿರುವ ಕಾರಣಕ್ಕೆ ದೂರುದಾರನಿಗೂ ಕೂಡ ಒಂದಿಷ್ಟು ಸ್ಥಳದ ಬಗ್ಗೆ ಗೊಂದಲ ಆಗಿರಬಹುದು, ಆ ಸ್ಥಳದಲ್ಲೂ ಕೂಡ ಬದಲಾವಣೆ ಆಗಿರಬಹುದು. ಕಾಡು ದಟ್ಟ ಕಾನನ ಆಗಿರೋದ್ರಿಂದ ಅಥವಾ ಅಲ್ಲಿ ಸಾಕಷ್ಟು ಬದಲಾವಣೆಗಳು ನಗರೀಕರಣ ಆಗಿರೋದ್ರಿಂದ ಒಂದಷ್ಟು ಬದಲಾವಣೆಗಳ ಆಗುವಂತಹ ಹಿನ್ನೆಲೆಯಲ್ಲಿ ಆತನಿಗೂ ಕೂಡ ಆ ಸ್ಥಳದ ಬಗ್ಗೆ ಗೊಂದಲ ಆಗಿರಬಹುದು. ಆತ ಬಿಟ್ಟೆ 10-15 ವರ್ಷ ಆಯಿತು ಆ ಜಾಗವನ್ನ, ಹಾಗಾಗಿ ಆತನಿಗೂ ಕೂಡ ಗೊಂದಲ ಉಂಟಾಗಿರುವಂತಹ ಚಾನ್ಸಸ್ ಇದೆ. ಸೊ ದೂರುದಾರ ವಿಶ್ವಾಸದಿಂದಲೇ ಹೇಳ್ತಾ ಇರುವ ಕಾರಣಕ್ಕೆ ಆತ ಮುಂದೆ ಕೂಡ ಒಂದಷ್ಟು ಪಾಯಿಂಟ್ಗಳನ್ನ ಏನು ಹೇಳ್ತಾನೆ, 17 ಪಾಯಿಂಟ್ಗಳು ಮತ್ತೆ ಇದೆ ಅನ್ನುವಂತಹ ವಿಚಾರವನ್ನು ಹೇಳ್ತಾನೆ. ಆ ಎಲ್ಲಾ ಪಾಯಿಂಟ್ಗಳಲ್ಲೂ ಕೂಡ ಉತ್ಖನನ ಕಾರ್ಯವನ್ನ ಮಾಡಲೇಬೇಕಾಗುತ್ತೆ, ಆ ಜಾಗಗಳನ್ನ ಅಗಿಲೇಬೇಕಾಗುತ್ತೆ. SIT ತಾಳ್ಮೆಯಿಂದ ಅಗೆದು ಎಲ್ಲವನ್ನ ಶೋಧ ಮಾಡಲೇಬೇಕಾಗುತ್ತೆ. ಸೊ ಇದು ಇಲ್ಲಿಗೆ ಮುಗಿಯುವಂತಹ ಒಂದು ಪ್ರೊಸೀಜರ್ಗಳು ಅಲ್ಲ, ಅಥವಾ ಇಲ್ಲಿಗೆ ಮುಗಿಯುತ್ತೆ ಅಂತ ಹೇಳೋದಿಕ್ಕಾಗೋದಿಲ್ಲ. ಇದು ಇನ್ನೂ ಕೂಡ ಪ್ರಕ್ರಿಯೆಗಳು ಮುಂದಾಗುವಂತಹ ಚಾನ್ಸಸ್ ಕೂಡ ಇದೆ. ಇವೆಲ್ಲದರ ಮಧ್ಯದಲ್ಲಿ ಇನ್ನೊಬ್ಬರು ಅಲ್ಲಿ ಎಂಟ್ರಿ ಆಗ್ತಾರೆ. ಅದು ಆ ಭಾಗದ ಸಾಮಾಜಿಕ ಹೋರಾಟಗಾರ ಜಯಂತ್ ಟಿ ಅವರು. ಜಯಂತ್ ಟಿ ಮೊನ್ನೆನೇ ಒಂದಷ್ಟು ದೂರನ್ನ ಕೊಟ್ಟರು. ಆ ನಂತರ SIT ಮೇಲೆ ನನಗೆ ನಂಬಿಕೆ ಇದೆ, ಅದೇ ಕಾರಣಕ್ಕಾಗಿ ನಾನು ದೂರನ್ನ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರು. 15 ವರ್ಷದ ಹಿಂದೆ 15 ವರ್ಷದ ಬಾಲಕಿಯ ಸಾವಾಗಿತ್ತು ಅನ್ನುವ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ. ಹಾಗಾದ್ರೆ ಇವತ್ತು ಅವರು ದೂರು ಕೊಟ್ಟಿದ್ದಾರೆ ಧರ್ಮಸ್ಥಳ ಸ್ಟೇಷನ್ಗೆ ಹೋಗಿ. ಅಲ್ಲಿ ಏನೇನು ದೂರು ಕೊಟ್ಟಿದ್ದಾರೆ, ಯಾರ ವಿರುದ್ಧ ದೂರು ಕೊಟ್ಟಿದ್ದಾರೆ, ಜಯಂತ್ ಅವರ ದೂರಲ್ಲಿರುವಂತಹ ಅಂಶಗಳು ಏನು ಅಂತ ನಾವು ನೋಡ್ತಾ ಹೋಗೋದಾದ್ರೆ, SIT ಸೂಚನೆಯಂತೆಯೇ ಧರ್ಮಸ್ಥಳಕ್ಕೆ ಹೋಗಿ ನಾನು ಸ್ಟೇಷನ್ ನಲ್ಲಿ ದೂರನ್ನ ಕೊಟ್ಟಿದ್ದೀನಿ ಅಂತ ಹೇಳಿ ಜಯಂತ್ ಅವರು ಕೊಟ್ಟಿದ್ದಾರೆ. ಆ ರೀತಿಯಾಗಿ ಅವರ ಹೇಳಿಕೆ ರೀತಿಯಲ್ಲಿ ದೂರನ್ನ ಕೂಡ ಸಲ್ಲಿಸಿದ್ದಾರೆ. 2002 ಮತ್ತು 2003ರ ಅವಧಿಯಲ್ಲಿ ಹೆಣ್ಣು ಮಗುವಿನ ಅಸಹಜ ಸಾವು ಆ ಭಾಗದಲ್ಲಿ ಉಂಟಾಗಿತ್ತು. ಆ ಒಂದು ವಿಚಾರವನ್ನು ಅವರು ಹೇಳ್ತಾನೆ. ನಂತರ ಏನಾಯ್ತು ಅನ್ನೋದನ್ನ ಕೂಡ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಸ್ಥಳೀಯರು ಮಾಹಿತಿ ಕೊಟ್ಟರೂ ಕೂಡ 1 ವಾರದವರೆಗೆ ಅಲ್ಲಿ ಪೊಲೀಸರು ಬರಲಿಲ್ಲ. ಸ್ಥಳೀಯರಿಗೆ ಮಾಹಿತಿಯನ್ನು ನೀಡ್ತಾರೆ, ಆದರೆ ಅಲ್ಲಿ ಪೊಲೀಸರು ಅಲ್ಲಿ ಯಾವುದೇ ರೀತಿಯಾದಂತಹ ಕ್ರಮವನ್ನ ಕೈಗೊಳ್ಳಲಿಲ್ಲ.
1 ವಾರದ ಬಳಿಕ ಬಂದು ದೇಹ ಸಿಕ್ಕಿದ ಸ್ಥಳ ಯಾವುದಿದೆಯಲ್ಲ ಆ ಸ್ಥಳದಲ್ಲೇ ಆ ಬಾಲಕಿಯ ಮೃತದೇಹವನ್ನ ದಫನ್ ಮಾಡ್ತಾರೆ. ಅಲ್ಲಿ ಸಾಕಷ್ಟು ರೀತಿಯಾದಂತಹ ಕಾನೂನು ಪ್ರಕ್ರಿಯೆಗಳು ನಡಿಬೇಕಾಗಿತ್ತು, ಅವೆಲ್ಲವನ್ನ ಕೂಡ ಅಲ್ಲಿ ನಿರ್ಲಕ್ಷ್ಯ ಮಾಡಲಾಯಿತು, ಬೇಜವಾಬ್ದಾರಿಯನ್ನ ಮಾಡಲಾಗಿದೆ. ಹೆಣ್ಣು ಮಗುವಿನ ಸಾವಿನ ಬಗ್ಗೆ ಯಾವುದೇ ಪ್ರಕರಣ ಕೂಡ ದಾಖಲಾಗಲಿಲ್ಲ. ಅಟ್ಲೀಸ್ಟ್ ಅಸಹಜ ಸಾವು ಅನ್ನುವಂಥದ್ದನ್ನ ಕೂಡ ಅಲ್ಲಿ ದಾಖಲು ಮಾಡಿಕೊಳ್ಳಿಲ್ಲ. ಪ್ರಕರಣವೇ ಅಲ್ಲಿ ಮುಚ್ಚಿ ಹಾಕುವಂತಹ ಪ್ರಯತ್ನ ಆಯಿತು. ಮೃತದೇಹ ಸಿಕ್ಕ ಜಾಗದಲ್ಲಿ ಯಾವುದೇ ರೀತಿಯ ಸ್ಥಳ ಮಹಜರು ಮಾಡಿರುವುದಿಲ್ಲ ಅನ್ನುವ ವಿಚಾರವನ್ನ ಕೂಡ ಇದೀಗ ಜಯಂತ್ ಟಿ ಅವರು ತನ್ನ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಅದು ದಟ್ಟ ಕಾನನ ಆ ಭಾಗ, ಅಂತಹ ಒಂದು ಅರಣ್ಯ ಪ್ರದೇಶದಲ್ಲಿ ಅರಣ್ಯ ಇಲಾಖೆಗೂ ಕೂಡ ಮಾಹಿತಿಯನ್ನ ಕೊಡದೆ ಪೊಲೀಸರು ಅಲ್ಲಿ ಮಣ್ಣು ಮಾಡುವಂತಹ ಕೆಲಸವನ್ನ ಮಾಡಿದ್ರು. ಇವೆಲ್ಲ ಆಗುವ ಸಂದರ್ಭದಲ್ಲಿ ಅಲ್ಲಿ ಪೊಲೀಸರು ಕೂಡ ಇದ್ರು, ಯಾವುದೇ ರೀತಿಯ ಕಾನೂನು ಕ್ರಮವನ್ನ ಕೈಗೊಳ್ಳಿಲ್ಲ. ಆ ಸಂದರ್ಭದಲ್ಲಿ ಇದ್ದಂತಹ ಪೊಲೀಸ್ ಅಧಿಕಾರಿಗಳ ಘೋರ ನಿರ್ಲಕ್ಷ್ಯಕ್ಕೆ ನಾನೇ ಸಾಕ್ಷಿದಾರನಾಗಿ ಆ ಒಂದು ಪ್ರಕರಣದಲ್ಲಿ ನಾನು ನಿಂತುಕೊಳ್ತೇನೆ. ನಾನು ಅದನ್ನು ನೋಡಿದ್ದೇನೆ, ಪ್ರತ್ಯಕ್ಷವಾಗಿ ನಾನು ನೋಡಿದ್ದೇನೆ. ಆ ಸಂದರ್ಭದಲ್ಲಿ ನನಗೆ ಹೇಳೋದಕ್ಕಾಗಲಿಲ್ಲ, ಕಾರಣ ನನಗೆ ಆಗ ಭಯ ಇತ್ತು. ಆ ಒಂದು ಆಘಾತದಿಂದ ನಾನು ದೂರನ್ನ ನೀಡಿರಲಿಲ್ಲ, ದೂರು ಕೊಡೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಇದೀಗ ಸರ್ಕಾರವೇ ಈ ವಿಚಾರದಲ್ಲಿ SIT ರಚನೆ ಮಾಡಿದೆ. ಹಾಗಾಗಿ SIT ರಚಿಸಿರೋದ್ರಿಂದ ತನಿಖೆ ಮಾಡಬೇಕು ಈ ಒಂದು ಪ್ರಕರಣವನ್ನು ಕೂಡ ಅಂತ ಹೇಳಿ ನಾನು ದೂರನ್ನ ಸಲ್ಲಿಸ್ತಾ ಇದ್ದೇನೆ ಅನ್ನುವ ವಿಚಾರವನ್ನ ಕೂಡ ಇದೀಗ ಜಯಂತ್ ಅವರು ಹೇಳ್ತಾ ಇದ್ದಾರೆ. ಅವಶ್ಯಕತೆ ಇದ್ರೆ ಜೀವಂತ ವ್ಯಕ್ತಿಗಳನ್ನ ಕೂಡ ಹಾಜರುಪಡಿಸ್ತೀನಿ ನಾನು ಸಾಕ್ಷಿಯಾಗಿ. ಅದರ ಜೊತೆಗೆ ಆ ಒಂದು ಹೆಣ್ಣು ಮಗುವಿನ ದಫನ್ ಕಾರ್ಯ ಯಾರು ಮಾಡಿದ್ರು, 4 ಜನ ಯಾರು ಇದ್ರು, ಅವರನ್ನ ಕೂಡ ನಾನು ಹಾಜರುಪಡಿಸ್ತೀನಿ ಅನ್ನುವಂತಹ ವಿಚಾರವನ್ನ ಜಯಂತ್ ಟಿ ಅವರು ಹೇಳಿದ್ದಾರೆ. ಹಾಗಾದ್ರೆ ಇವತ್ತು ದೂರು ಕೊಟ್ಟ ಬಳಿಕ ಜಯಂತ್ ಟಿ ಅವರು ಮಾಧ್ಯಮಗಳ ಮುಂದೆ ಏನು ಹೇಳಿದ್ದಾರೆ ನೋಡೋಣ. ಜಾಗದಿಂದ 1 ಕಿಲೋಮೀಟರ್ ಇಲ್ಲ, ಒಂದು ಅರ್ಧ ಕಿಲೋಮೀಟರ್ ಹೆಚ್ಚು ಮೇಲೆ ಇರುವರೆ. ಹೌದು ಸರ್, ಮುನ್ನೆಂತ ಹೇಳ್ತಾ ಇದ್ದೀನಿ, ನೋಡಿದ್ರೆ ಹೌದು, ಜೀವಂತ ಸಾಕ್ಷಿ ಹೌದು, ಪತ್ರ ಅಲ್ಲ ಜೀವಂತ ಸಾಕ್ಷಿ ಅಂತ ಹೇಳ್ತಾ ಇದ್ದೀನಿ. ಜೀವಂತ ಸಾಕ್ಷಿಯವರು 4 ಜನ ಇದ್ದಾರೆ ಅಂತ ಹೇಳ್ತಾ ಇದ್ದೀನಲ್ಲ ಸರ್. ಹೌದು ಸರ್, ಊತಾಕಿರೋ ಮತ್ತೆ ಇನ್ನಿಬ್ಬರು ದೂರದಾರರು ಇನ್ನೂ ಅವತ್ತು ಕರೆ ಮಾಡಿ ಹೇಳುವರು, ಇನ್ನೂ ಬೇರೆಯವರು ಇದ್ದಾರೆ, ಎಲ್ಲವೂ ಇದ್ದಾರೆ ಸರ್. ಅಂದಾಜು ಇವಾಗ ಊತಾಕಿರೋದು 2-3 ಜನ ಇದ್ದಾರೆ ಅಂತ ಕಾಣಿಸ್ತೆ. ಮತ್ತು ಗಾಡಿ ಡ್ರೈವರು, ಪೊಲೀಸ್ ಅಧಿಕಾರಿ ಮತ್ತು ಇದ್ದಾರೆ ಸರ್. 4-6 ಜನ ಇರ್ಬೋದು ಸರ್. ಅದು ಆ ಮೃತದೇಹವನ್ನು ಮಣ್ಣು ಮಾಡೋದು ನೋಡಿದ್ದೀವಿ, ಅದೇ ಇರೋದು, ಬೇರೆ ಯಾವ ಪರಿಚಯ ಇಲ್ಲ. ನಾನು ಅದರ ಪ್ರಕಾರವಾಗಿ ನಾನೊಂದು ಟೈಮ್, ಆ ಟೈಮ್ ನನಗೆ ಗೊತ್ತಾದ 2000ರಿಂದ RTIಯಲ್ಲಿ ತಗೊಂಡಿದ್ದೀನಿ. ಆ ಒಂದು ಠಾಣಾ ವ್ಯಾಪ್ತಿಯಲ್ಲಿ ಹೆಣ್ಣುಮಗಳು ಕಾಣೆಯಾಗಿರೋದಿದೆ, ಅದು ದಾಖಲೆ ಇದೆ ನನ್ನ ಹತ್ರ ಸರ್. ಪರಿಚಯ ಇಲ್ಲ ಅಂತ ದೂರು ಕೊಟ್ಟರೆ ದೂರು ತಗೊಳ್ಳೋರು ಇರಲಿಲ್ಲ. ಅಲ್ಲೇ ಮಣ್ಣು ಮಾಡಿರೋದೇ ಅಧಿಕಾರಿಯವರು. ಯಾರಿಗೂ ದೂರು ಕೊಡಬೇಕಿತ್ತು ಅದೇ ಅಧಿಕಾರಿಯವರು ಮಣ್ಣು ಮಾಡಿರೋದು. ಮತ್ತು ಅವರಿಗೆ ದೂರು ಕೊಟ್ಟರೆ ಆಗ್ತಾ ಸರ್? ಒಂದೇನು ಮಗಳು ಮಣ್ಣು ಮಾಡ್ತಾರೆ, ನಾವು ನೋಡಿದ್ವಲ್ಲ ಸರ್. ಅದನ್ನು ಹೇಳ್ಬಾರ್ದಾ? ನಾನು ಹೇಳದೇ ಇದ್ದರೆ ನಾನು ಈ ಭಾರತ ದೇಶದಲ್ಲಿ ಬದುಕಿದ್ದು ವ್ಯರ್ಥ ಅಂತ ಹೇಳ್ತೀನಿ. ಗೊತ್ತಿದಲ್ಲ, ಕಣ್ಣಾರೆ ನೋಡಿ ಇನ್ನೂ ಯಾರಿಗೂ ನೀವು ಹೇಳೋಂಗೆ ಬೈ ಬೀಳ್ತಿದ್ದೀರಾ, ಮುಸ್ಕಾಗ್ತಿ, ಅದು ಇಲ್ಲವೇ ಇಲ್ಲ. ಭಾರತ ದೇಶ ಸಂವಿಧಾನ ನಾನು ಕೆಲಸ ಮಾಡ್ತಾ ಇದ್ದೀನಿ, ನಾನು ಬದುಕಿದ್ದೀನಿ, ಅದಕ್ಕೆ ಗೌರವ ಕೊಡ್ತೀನಿ. ಅದೇ ಕಾರಣಕ್ಕಾಗಿ ಸಹಾಯವಾಣಿಯನ್ನು ಕೂಡ ತೆಗೆಯಲಾಗಿದೆ. ಈಗಾಗಲೇ ಆ ಸಹಾಯವಾಣಿಗೆ ನೀವು ಯಾರು ಬೇಕಾದರೂ ದೂರು ಕೊಡಬಹುದು ಅನ್ನುವಂಥ ವಿಚಾರವನ್ನ ಹೇಳಲಾಗಿದೆ. ಆದರೆ ಇದೀಗ 15 ವರ್ಷದ ಬಾಲಕಿಯ ಒಂದು ಮೃತದೇಹಕ್ಕೆ ಸಂಬಂಧಪಟ್ಟ ಹಾಗೆ ಜಯಂತ್ ದೂರನ್ನ ಕೊಟ್ಟಿದ್ದಾರೆ. ಅವರು ಯಾವ ರೀತಿಯಾಗಿ ತನಿಖೆಯನ್ನ ಎದುರಿಸ್ತಾರೆ, ಯಾವ ರೀತಿಯಾಗಿ ಈ ವಿಚಾರದಲ್ಲಿ SIT ತನಿಖೆಯನ್ನ ಮಾಡುತ್ತೆ ಅನ್ನೋದು ಒಂದು ಕಡೆಯಾದ್ರೆ, ಮತ್ತೊಂದು ಕಡೆ ಕಲ್ಲೇರಿ ವಿಚಾರದಲ್ಲೂ ಕೂಡ ಅನಾಮಿಕ ಅನೇಕ ವಿಚಾರಗಳನ್ನ ಹೇಳ್ಕೊಂಡಿದ್ದಾರೆ. 30 ಸ್ಪಾಟ್ಗಳಲ್ಲೂ ಕೂಡ ಇದೀಗ ತಾನು ಶವಗಳನ್ನ ಅಲ್ಲಿ ಹೂತಿಟ್ಟಿದ್ದೀನಿ ಅನ್ನುವ ವಿಚಾರವನ್ನ ಹೇಳ್ತಿದ್ದಾನೆ. ಇದನ್ನ SIT ಯಾವ ರೀತಿಯಾಗಿ ತೆಗೆದುಕೊಂಡು ಹೋಗುತ್ತೆ, ಮುಂದಿನ ಪ್ರಕ್ರಿಯೆಗಳು ಹೇಗಿತ್ತೆ ಅನ್ನೋದನ್ನ ಪ್ರತಿನಿತ್ಯ ನಾವು ನಿಮಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ನೋಡೋಣ ಈ ಪ್ರಕರಣದಲ್ಲಿ ಸತ್ಯಾಸತ್ಯತೆ ಏನು ಹೊರಬರುತ್ತೆ ಅನ್ನೋದು.